ನಮಸ್ಕಾರ ಸ್ನೇಹಿತರೆ. ಇತಿಹಾಸ ಹಾಗೂ ನಾವು ಪುರಾಣಗಳಲ್ಲಿ ಗೆಳೆತನ ಅಥವಾ ಗೆಳೆಯರು ಅಂತ ನಾವು ನೆನಪಿಸ್ಕೊಂಡಾಗ ನಮ್ಮ ಕಣ್ಮುಂದೆ ಪೌರಾಣಿಕವಾಗಿ ಗೆಳೆಯರು ಅಂತ ನೆನಪಾಗೋದು ಕೃಷ್ಣ ಹಾಗೂ ಸುಧಾಮ. ಒಬ್ಬರು ಬಿಟ್ಟಿರಲಾದಂತಹ ಗೆಳೆತನ ಅವ್ರದ್ದಾಗಿತ್ತು, ಇನ್ನೊಬ್ಬರಿಗೆ ಮಾದರಿಯ ಅಂತ ಗೆಳೆತನ ಅವ್ರದ್ದು. ಆದರೆ ಕೃಷ್ಣ ಸುಧಾಮ ಜೊತೆಲೇ ಇರ್ತಾಯಿದ್ರು. ಆದರೆ ದಾರಿದ್ರ್ಯತನವನ್ನೋದು ಸುಧಾಮನಿಗೆ ಯಾಕೆ ಅಂಟಿಕೊಳ್ತು ಅಥವಾ ಬಡವನಾಗೆ ಯಾಕೆ ಇರಬೇಕಾದಂತಹ ಪರಿಸ್ಥಿತಿ ಸುಧಾಮನಿಗೆ ಬಂತು ಅಂತ ನಾವು ನೋಡೋದಾದರೆ ಅದಕ್ಕೂ ಕೂಡ ಕಾರಣ ಇದ್ದೇ ಇರುತ್ತೆ. ಏನು ಕಾರಣ ಅಂತ ನಾವು ನೋಡಲೇಬೇಕು. ಹಾಗಾದರೆ ಈ ವಿಡಿಯೋವನ್ನು ನೀವು ಪೂರ್ಣವಾಗಿ ನೋಡಲೇಬೇಕು. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಉಜ್ಜಯಿನಿ ಸಾಂದೀಪನಿ ಮಹರ್ಷಿಗಳ ಹತ್ರ ಇವರು ತಮ್ಮ ಅಭ್ಯಾಸವನ್ನು ಮಾಡ್ತಾಯಿದ್ರು. ಆ ಗುರುಕುಲದಲ್ಲಿ ಗುರುಗಳು ಹೇಳಿದಂತಹ ಅಭ್ಯಾಸಗಳನ್ನು ಇವರು ಕಲಿತಾ ಇದ್ದರು. ಕೃಷ್ಣ ಹಾಗೂ ಸುಧಾಮನಿಗೆ ವಹಿಸಿಕೊಟ್ಟಂತಹ ಕಾರ್ಯಗಳನ್ನು ಇಬ್ಬರು ಜೊತೆಲೇ ಕೂಡಿ ಮಾಡ್ತಾಯಿದ್ರು. ಸೌದೆ ತರೋದಾಗಿರ್ಬೋದು, ಹಣ್ಣು ಹಂಪಳುಗಳನ್ನು ತರೋದಾಗಿರ್ಬೋದು, ಇನ್ನಿತರ ಗುರುಕುಲದ ಎಲ್ಲ ಕಾರ್ಯಗಳಲ್ಲಿ ಇವರಿಬ್ಬರ ಒಡನಾಟ ಅಷ್ಟು ಅಚ್ಚುಮೆಚ್ಚಾಗಿ ಕಾಣ್ತಿತ್ತು. ಒಬ್ಬರಿಗೆ ಏನಾದರೂ ತಿನ್ನೋಕೆ ಕೊಟ್ಟರೆ ಇನ್ನೊಬ್ಬರು ಬಿಟ್ಟು ತಿಂತಾ ಇರಲಿಲ್ಲ. ಹೀಗಿರುವಾಗ ಸುಧಾಮನಿಗೆ ಒಂದು ಶಾಪ ಆ ದಾರಿದ್ರ್ಯತನವನ್ನು ಮೈಗೆ ಅಂಟಿಸ್ಬಿಡುತ್ತೆ. ಯಾವುದದು ಶಾಪ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಉಜ್ಜಯಿನಿಯಲ್ಲಿ ಸಾಂದೀಪನಿ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲಿ ಒಂದು ಹಳ್ಳಿ ಇರುತ್ತೆ. ಈ ಹಳ್ಳಿಯಲ್ಲಿ ಒಬ್ಬ ಬಡ ವೃದ್ಧ ಬ್ರಾಹ್ಮಣ ಒಬ್ಬ ಅಜ್ಜಿ ಅಲ್ಲಿ ಭಿಕ್ಷೆಯನ್ನು ಬೇಡಿ ದಿನಾಲೂ ಊಟವನ್ನು ಮಾಡ್ತಾಯಿದ್ದಳು. ಯಾರಾದರೂ ತಿನ್ನೋ ಕೊಟ್ಟರೆ ಶ್ರೀಹರಿಗೆ ಅರ್ಪಣೆಯನ್ನು ಮಾಡಿ ತಿನ್ನುವಂತಹ ವೃದ್ಧೆ ಅವಳಾಗಿರ್ತಾಳೆ. ಹೀಗಿರುವಾಗ ಒಂದಿನ ಅವಳಿಗೆ ಕಡಲೆಕಾಯಿಗಳ ಒಂದು ಗಂಟು ಸಿಗುತ್ತೆ. 3 ದಿನಗಳ ನಂತರ ಆ ಕಡಲೆಕಾಯಿ ಸಿಕ್ಕಾಗ ಅವಳು ನಾಳೆ ಬೆಳಿಗ್ಗೆ ತಿಂದರೆ ಆಯಿತು, ಈಗ ಸಂಜೆ ಆಗಿದೆ, ನೀರು ಕುಡಿದಾದರೂ ಮಲಗೋಣ ಅಂತ ತನ್ನ ದಿಂಬಿನ ಕೆಳಗೆ ಇಟ್ಟು ಮಲಗ್ತಾಳೆ. ಆ ರಾತ್ರಿ ಒಂದು ಕಳ್ಳರ ಗುಂಪು ಆ ವೃದ್ಧೆ ಇರುವಂತಹ ಸ್ಥಳಕ್ಕೆ ಬರ್ತಾರೆ. ಬಂದು ಆ ವೃದ್ಧೆ ಇದ್ದಂತಹ ಸ್ಥಳದಲ್ಲಿ ಕಡಲೆಗಂಟು ನೋಡಿ ಅದನ್ನು ಅಪಹರಣ ಮಾಡಿಕೊಂಡು ಆ ಕಳ್ಳರು ತೆಗೆದುಕೊಂಡು ಓಡುವಾಗ ಆ ಬ್ರಾಹ್ಮಣ ವೃದ್ಧೆ ಒಂದು ಶಾಪವನ್ನು ಕೊಡ್ತಾಳೆ. ಈ ಕಡಲೆಗಂಟನ್ನು ಯಾರು ತಿಂತೀರಾ ಅಥವಾ ಯಾರು ಇದನ್ನು ಸೇವಿಸ್ತಾರೆ ಅವರು ದಾರಿದ್ರ್ಯದಲ್ಲಿ ಮುಳುಗಬೇಕು, ಬಡತನ ಅವರನ್ನು ಕಿತ್ತು ತಿನ್ನಬೇಕು ಅನ್ನೋ ಶಾಪವನ್ನು ಆ ವೃದ್ಧೆ ನೀಡ್ತಾಳೆ. ಆ ಕಳ್ಳರು ಆ ಕಡಲೆಗಂಟನ್ನು ಸಾಂದೀಪನಿ ಮಹರ್ಷಿ ಆಶ್ರಮಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಎಸೆದು ಬಿಡ್ತಾರೆ. ಇದನ್ನು ನೋಡಿದಂತಹ ಸಾಂದೀಪನಿ ಗುರುಗಳ ಪತ್ನಿ ಆ ಕಡಲೆಗಂಟನ್ನು ನೋಡ್ತಾರೆ. ಇನ್ನೇನು ಕೃಷ್ಣ ಸುಧಾಮ ಕಾಡಿನಿಂದ ಬರೋರಿರ್ತಾರೆ. ಆ ಬರುವಂತಹ ಸಂದರ್ಭದಲ್ಲಿ ಕೃಷ್ಣ ಹಾಗೂ ಸುಧಾಮ ಯಾರಾದರೂ ಬಂದರೆ ಕೊಡೋಣ ತಿನ್ನೋಕೆ ಅಂತ ಆ ಸಾಂದೀಪನಿ ಮಹರ್ಷಿಗಳ ಪತ್ನಿ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಸುಧಾಮ ಆಶ್ರಮಕ್ಕೆ ಬರ್ತಾನೆ. ಗುರು ಪತ್ನಿ ಹೇಳ್ತಾರೆ, ಸುಧಾಮ, ನೀನು ಮತ್ತು ಕೃಷ್ಣ ಇಬ್ಬರು ಇದನ್ನು ಹಂಚಿಕೊಂಡು ತಿನ್ನಿ ಅಂತ ಕಡಲೆಗಂಟನ್ನು ಸುಧಾಮನಿಗೆ ನೀಡ್ತಾಳೆ. ಸುಧಾಮ ಅಂತಿಂಥ ವ್ಯಕ್ತಿಯಾಗಿರಲಿಲ್ಲ, ಬ್ರಹ್ಮಜ್ಞಾನಿ. ಈ ಕಡಲೆಗಂಟು ಯಾರು ಕೊಟ್ಟಿದ್ದಾರೆ, ಯಾತಕ್ಕೆ ಕೊಟ್ಟಿದ್ದಾರೆ, ಇದಕ್ಕೆ ತಟ್ಟಿದ ಶಾಪ ಏನು ಅಂತ ತಿಳಿಯೋದು ತುಂಬ ಸುಲಭ ಆಗಿತ್ತು. ತಕ್ಷಣ ಸುಧಾಮ ಅದನ್ನು ತೆಗೆದುಕೊಂಡು ನಾನಿದನ್ನು ತಿಂದ್ಬಿಟ್ರೆ ದಾರಿದ್ರ್ಯತನ ಅಥವಾ ಬಡತನ ನನಗೆ ಅಂಟಿಕೊಳ್ಳಿ, ಆದರೆ ಕೃಷ್ಣನಿಗೆ ಕೊಟ್ಟು ತಿಂದಾಗ ಅದು ಕೃಷ್ಣನಿಗೆ ಅಂಟೋದು ಬೇಡ. ಕಾರಣ ತ್ರಿಲೋಕಗಳ ಸಂಚಾರಿ ಸೂತ್ರಧಾರ ಕೃಷ್ಣ, ಅವನಿಗೆ ದಾರಿದ್ರ್ಯತನ ಬರೋದು ಬೇಡ ಅಂತ ಆ ಕಡಲೆಕಾಯಿಯನ್ನು ತಾನೊಬ್ಬನೇ ತಿಂದ್ಬಿಡ್ತಾನೆ. ಮುಂದೆ ಸುಧಾಮನ ಭವಿಷ್ಯ ಕೂಡ ಅಷ್ಟೇ ದಾರಿದ್ರ್ಯತನದಲ್ಲಿ ಮುಳುಗುತ್ತೆ, ಬಡತನದಿಂದ ಕೂಡುತ್ತೆ. ಕೃಷ್ಣ ಹಾಗೂ ಸುಧಾಮ ತಮ್ಮ ಗುರುಕುಲದ ಅಭ್ಯಾಸದ ನಂತರ ಅವರಿಬ್ಬರು ಬೇರೆ ಬೇರೆ ಸ್ಥಳಗಳಲ್ಲಿ ತಮ್ಮ ಸಂಸಾರದ ಜೊತೆಗೆ ಇರುವಂತಹ ಸಂದರ್ಭ ಬರುತ್ತೆ. ಆ ಸಮಯಕ್ಕೆ ಸುಧಾಮನ ಪತ್ನಿ ಕೃಷ್ಣನ ಮನೆಗೆ ಸಹಾಯ ಕೇಳಲು ಸುಧಾಮನಿಗೆ ಕಳಿಸ್ತಾಳೆ. ಸುಧಾಮ ಏನಾದರೂ ಕೃಷ್ಣನಿಗೆ ತಿನ್ನೋಕ್ಕೆ ಕೊಡುವಂತ ಕೇಳಿದಾಗ ಅವಲಕ್ಕಿಯನ್ನು ಸುಧಾಮನ ಪತ್ನಿ ಕೊಡ್ತಾಳೆ. ಅದೇ ಅವಲಕ್ಕಿಯನ್ನು ಮುಂದೆ ತೆಗೆದುಕೊಂಡು ಹೋಗಿ ಅರಮನೆ ಒಳಗೆ ಕೃಷ್ಣನಿಗೆ ನೀಡ್ತಾನೆ. ಕೃಷ್ಣ ಮೊದಲನೇ ಹಿಡಿ ಅವಲಕ್ಕಿಯನ್ನು ತಿಂದು ಸ್ವರ್ಗಲೋಕವನ್ನು ದಾನ ಮಾಡ್ತಾನೆ.
ಇನ್ನು 2ನೇ ಹಿಡಿ ಅವಲಕ್ಕಿಯನ್ನು ತಿಂದು ಭೂಮಿಯನ್ನು ದಾನ ಮಾಡ್ತಾನೆ. ಇನ್ನೇನು 3ನೇ ಹಿಡಿ ಅವಲಕ್ಕಿಯನ್ನು ತಿನ್ನೋಷ್ಟರಲ್ಲಿ ರುಕ್ಮಿಣಿ ತಡೆದು, ನಿಮ್ಮ ಸ್ನೇಹಿತ ತಂದಂತಹ ಅವಲಕ್ಕಿ ಕೇವಲ ನೀವೊಬ್ಬರೇ ತಿಂತೀರಾ ಅಂತ ಕೃಷ್ಣನಿಗೆ ಹೇಳಿ ಅವಳು ಕೂಡ ಸೇವಿಸ್ತಾಳೆ. ಇದಾದ ನಂತರ ಸುಧಾಮ ಸಹಾಯ ಕೇಳಲು ಹೋದವನು ಸಹಾಯ ಕೇಳಲಿಲ್ಲ. ಬದಲಾಗಿ ತನ್ನ ಸ್ನೇಹಿತನನ್ನು ಭೇಟಿಯಾಗಿ ಇನ್ನೇನು ತನ್ನ ಪಟ್ಟಣಕ್ಕೆ ಬರುವಾಗ ತಾನಿರುವಂತಹ ಗುಡಿಸಲು ಅರಮನೆಯಾಗಿರುತ್ತೆ. ನಂತರ ಸುಧಾಮ ಗೋಕುಲದಲ್ಲಿ ಕೃಷ್ಣನ ಧ್ಯಾನದಲ್ಲಿ ಮುಳುಗುತ್ತಾ ಮೋಕ್ಷವನ್ನು ಪಡಿತಾನೆ. ಸ್ನೇಹಿತರೆ, ಕೃಷ್ಣ ಹಾಗೂ ಸುಧಾಮರ ಗೆಳೆತನ ಇಂದಿನ ಸಹೋದರರಿಗೂ ತುಂಬ ಮಾದರಿಯಾಗಿದೆ. ಕಾರಣ ಅವರಿಬ್ಬರೂ ಇರುವಂತಹ ಬಡತನ, ಸಿರಿವಂತಿಕೆಯಲ್ಲಿ ತಮ್ಮ ಗೆಳೆತನವನ್ನು ಹಂಚಿಕೊಂಡು ಬದುಕದಂತಹ ಮಹನೀಯರು ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಸುಧಾಮ, ಕೃಷ್ಣ ಇಬ್ಬರು ಜೊತೆಯಲ್ಲೇ ತಮ್ಮ ಕಷ್ಟ, ಸುಖ, ದುಃಖ ಎಲ್ಲವನ್ನ ಹಂಚಿಕೊಂಡು ಬದುಕ್ತಾ ಇದ್ರು. ಸುಧಾಮನ ತ್ಯಾಗ, ಸುಧಾಮನ ತಾಳ್ಮೆ, ಕೃಷ್ಣನ ಪ್ರೀತಿ, ಕೃಷ್ಣನ ಧ್ಯಾನದಲ್ಲಿ ಮುಳುಗೋಗಿತ್ತು. ಈಗಲೂ ಕೂಡ ಗೆಳೆತನ ಅಂತ ನಾವು ಕೇಳಿದಾಗ ಪೌರಾಣಿಕ ಇತಿಹಾಸದ ಪುಟಗಳಲ್ಲಿ ಸುಧಾಮನು ಅಚ್ಚಳಿಯದಂತೆ ಕಣ್ಮುಂದೆ ನಮಗೆ ಬರೋದು ಮಾತ್ರ ಸತ್ಯ. ಧನ್ಯವಾದಗಳು.